ಕಾಲಾಂತರದಲ್ಲಿ ನಿಮ್ಮ ಮನೆಯ ಬಳಿ ನಗರದ ಚೌಕದಲ್ಲಿ ಒಬ್ಬ ಭಿಕ್ಷುಕ ಪ್ರತಿದಿನ ಬೆಳಗ್ಗೆ ಬಂದು ಕುಳಿತುಕೊಳ್ಳುತ್ತಿದ್ದ. ಕೊಳಕು ಬಟ್ಟೆ, ಉದ್ದನೆಯ ಗಡ್ಡ, ಕುತ್ತಿಗೆಗೆ ಹಾಕಿಕೊಂಡ ಲೋಹದ ಪಾತ್ರೆ, ತಲೆ ಬಾಗಿಸಿ ಕುಳಿತಿರುವ ಅವನನ್ನು ನೋಡಿ ನೀವು ನಿರ್ಲಕ್ಷ್ಯವಾಗಿ ಮುಂದೆ ಸಾಗುತ್ತಿದ್ದಿರಿ. ಆದರೆ ನಿಮಗೆ ತಿಳಿದಿರಲಿಲ್ಲ, ಅವನು ಪ್ರತಿದಿನ ಸಂಗ್ರಹಿಸುತ್ತಿದ್ದ ನಾಣ್ಯಗಳಿಂದ ಮಾಡುತ್ತಿದ್ದ ಕಾರ್ಯವು ಒಂದು ದಿನ ಇಡೀ ಊರಿನ ಮಾತು, ಒಂದು ದಿನ ದೇಶದ ಹೆಮ್ಮೆಯಾಗಲಿದೆ ಎಂದು. ಅವನ ಹೆಸರೇ ಫಕೀರ. ಫಕೀರ ಸಾಮಾನ್ಯನಲ್ಲದ ಭಿಕ್ಷುಕ. ಫಕೀರ ಪ್ರತಿದಿನ ನಗರದ ಶ್ರೀಮಂತ ಚೌಕದಲ್ಲಿ ಹಳೆಯ ದೇವಾಲಯದ ಬಾಗಿಲಿನಲ್ಲಿ ಕುಳಿತುಕೊಳ್ಳುತ್ತಿದ್ದ. ಜನರು ಅವನನ್ನು ಸಾಮಾನ್ಯ ಭಿಕ್ಷುಕನಂತೆ ನಿರ್ಲಕ್ಷಿಸುತ್ತಿದ್ದರು. ಕೆಲವರು ತಲೆ ತಿರುಗಿಸಿ ಹೋಗುತ್ತಿದ್ದರು, ಇನ್ನು ಕೆಲವರು ಅಸಡ್ಡೆಯಿಂದ ನೋಡುತ್ತಿದ್ದರು, ಇನ್ನು ಕೆಲವರು ಹೀಯಾಳಿಸುತ್ತಿದ್ದರು. ಈ ವಯಸ್ಸಿನಲ್ಲಿ ಕೆಲಸ ಮಾಡಬೇಕು, ಭಿಕ್ಷಾಟನೆ ಮಾಡಬಾರದು. ಆದರೆ ಫಕೀರ ಎಂದಿಗೂ ಏನನ್ನೂ ಕೇಳುತ್ತಿರಲಿಲ್ಲ. ಅವನು ಭಿಕ್ಷೆ ಬೇಡುತ್ತಿರಲಿಲ್ಲ, ಕೇವಲ ತಲೆ ಬಾಗಿಸಿ ಕುಳಿತುಕೊಳ್ಳುತ್ತಿದ್ದ. ಪಾತ್ರೆ ತುಂಬಿದಾಗ ಏನನ್ನೂ ಹೇಳದೆ ಅಲ್ಲಿಂದ ಏಳುತ್ತಿದ್ದ ಮತ್ತು ನಗರದ ರಸ್ತೆಗಳಲ್ಲಿ ಕಣ್ಮರೆಯಾಗುತ್ತಿದ್ದ. ಅವನ ಈ ನಡವಳಿಕೆ ನಗರದಲ್ಲಿ ಯಾರಿಗೂ ವಿಶೇಷವಾಗಿ ಕಾಣಿಸಿರಲಿಲ್ಲ. ಆದರೆ ರಘು ಎಂಬ 12 ವರ್ಷದ ಬಡ ಹುಡುಗನಿಗೆ ಮಾತ್ರ ಅವನ ಬಗ್ಗೆ ಕುತೂಹಲ ಮೂಡಿತ್ತು. ರಘುವಿನ ಕುತೂಹಲ ಮತ್ತು ಒಂದು ಅದ್ಭುತ ರಹಸ್ಯ. ರಘು ಓದುವುದು ದುಬಾರಿಯಾಗಿದ್ದ, ಅಂದರೆ ಶಾಲೆಗೆ ಹೋಗಲು ಸಾಧ್ಯವಾಗದ ಹುಡುಗ. ಅವನು ಆಗಾಗ್ಗೆ ಕಸದಿಂದ ಉಪಯುಕ್ತ ವಸ್ತುಗಳನ್ನು ಸಂಗ್ರಹಿಸಿ ಮಾರಿ ಜೀವನ ನಡೆಸುತ್ತಿದ್ದ. ಒಂದು ದಿನ ಫಕೀರ ಎದ್ದು ಹೋಗುತ್ತಿದ್ದಾಗ ರಘು ಅವನನ್ನು ಹಿಂಬಾಲಿಸಿದ. ಫಕೀರ ಒಂದು ಹಳೆಯ ಹಾಳಾದ ಮನೆಗೆ ಹೋದ. ರಘು ಜಾರಿದ ಕಿಟಕಿಯಿಂದ ಒಳಕ್ಕೆ ನೋಡಿದಾಗ ಅವನ ಕಣ್ಣುಗಳು ಅರಳಿದವು. ಒಳಗೆ 60ರಿಂದ 70 ಬಡ ಮಕ್ಕಳು ಪಾಠ ಓದುತ್ತಿದ್ದರು. ಅವರ ಬಟ್ಟೆಗಳು ಹಳೆಯದಾಗಿದ್ದರೂ ಅಲ್ಲಿ ಪಾಠ ಪುಸ್ತಕಗಳು, ಮೇಜು ಕುರ್ಚಿಗಳು ಇದ್ದವು. ಫಕೀರ ಒಳಗೆ ಹೋಗಿ ತನ್ನ ಪಾತ್ರೆಯಿಂದ ನಾಣ್ಯಗಳನ್ನು ತೆಗೆದು ಅಮ್ಮನಂತೆ ಕಾಣುವ ವೃದ್ಧೆಯ ಕೈಗೆ ಕೊಟ್ಟ. ಆ ವೃದ್ಧೆ ಆಶೀರ್ವಾದವಾಗಿ ಹೇಳಿದಳು, ದೇವರು ನಿನಗೆ ಒಳ್ಳೆಯದು ಮಾಡಲಿ ಫಕೀರ, ನಿನ್ನಿಂದಲೇ ಈ ಮಕ್ಕಳು ಓದುತ್ತಿದ್ದಾರೆ. ಫಕೀರ ನಗುತ್ತಾ ಉತ್ತರಿಸಿದ, ಅಮ್ಮ, ನೀವು ಓದಿಸುತ್ತಿದ್ದರೆ ಸಾಕು, ನನಗೆ ಇದೇ ಆಶೀರ್ವಾದ. ರಘು ದಿಗ್ಭ್ರಮೆಗೊಂಡಿದ್ದ. ಇವನು ಭಿಕ್ಷುಕನಲ್ಲ, ಇವನು ಮಕ್ಕಳ ಜೀವನ ರೂಪಿಸುತ್ತಿದ್ದ. ಮರುದಿನ ರಘು ಧೈರ್ಯ ಮಾಡಿ ಫಕೀರನನ್ನು ಕೇಳಿದ, ನೀವು ಯಾರು, ಏಕೆ ಇದನ್ನೆಲ್ಲ ಮಾಡುತ್ತೀರಿ? ರಣವೀರ ಸಿಂಗ್ನ ಕಥೆ. ಪಾಪದಿಂದ ಪುಣ್ಯದತ್ತ. ಫಕೀರ ಮೊದಲು ಮೌನವಾಗಿರುತ್ತಾನೆ, ಬಳಿಕ ನಿಟ್ಟುಸಿರು ಬಿಡುತ್ತಾನೆ. ನನ್ನ ನಿಜವಾದ ಹೆಸರು ರಣವೀರ ಸಿಂಗ್. ನಾನು ಈ ಊರಿನ ದೊಡ್ಡ ಉದ್ಯಮಿ ಆಗಿದ್ದೆ. ಅರಮನೆಯಂತಹ ಮನೆ, ಕಾರುಗಳು, ಸೇವಕರು ಎಲ್ಲವೂ ಇತ್ತು. ಆದರೆ ನನ್ನ ಮೋಹ, ಗರ್ವ ನನ್ನನ್ನು ನಾಶ ಮಾಡಿದವು. ನಾನು ಒಂದು ಅನಾಥಾಲಯದ ಭೂಮಿಯನ್ನು ಬಲವಂತವಾಗಿ ದಕ್ಕಿಸಿಕೊಂಡು ಅಲ್ಲಿ ಕಾರ್ಖಾನೆ ನಿರ್ಮಿಸಿದ್ದೆ. ಆದರೆ ಆ ರಾತ್ರಿ ಕಾರ್ಖಾನೆಗೆ ಬೆಂಕಿ ತಗುಲಿ ಅನೇಕ ಮಕ್ಕಳು ಸತ್ತು ಹೋದರು. ಅವರಿಂದ ಹಣ ಸಿಕ್ಕಿತು, ಆದರೆ ಆತ್ಮದ ಶಾಂತಿ ದೂರವಾಯಿತು. ಮಕ್ಕಳ ಕೂಗು, ಕಣ್ಣೀರು ನನ್ನನ್ನು ಕಾಡಿದವು. ನಾನು ಎಲ್ಲವನ್ನೂ ತ್ಯಜಿಸಿ ಈ ಮಾರ್ಗ ಹಿಡಿದೆ. ಈಗ ನಾನು ಭಿಕ್ಷೆ ಬೇಡಿ ಅನಾಥ ಮಕ್ಕಳನ್ನು ಓದಿಸುತ್ತಿದ್ದೇನೆ. ಪ್ರವಾಹದಲ್ಲಿ ಮಹಾನ್ ತ್ಯಾಗ. ಒಂದು ದಿನ ನಗರದಲ್ಲಿ ಭಾರೀ ಪ್ರವಾಹವಾಯಿತು. ಫಕೀರ ತನ್ನ ಶಾಲೆಯಲ್ಲಿ ಮಕ್ಕಳನ್ನು ರಕ್ಷಿಸಲು ನದಿಗೆ ಇಳಿದು ಅನೇಕರ ಜೀವ ಉಳಿಸಿದ. ತನ್ನ ಕೋಟ್ಯಧಿಪತಿ ಜೀವನವನ್ನು ತ್ಯಜಿಸಿ ಜನರ ಸೇವೆಗೆ ತನ್ನನ್ನು ಸಮರ್ಪಿಸಿಕೊಂಡಿದ್ದ ರಣವೀರ ಕೊನೆಗೆ ತನ್ನ ಜೀವವನ್ನೇ ತ್ಯಾಗ ಮಾಡಿದ. ಆಸ್ಪತ್ರೆಯಲ್ಲಿದ್ದಾಗ ಅವನು ತನ್ನ ಕೊನೆಯ ಮಾತುಗಳನ್ನು ಹೇಳುತ್ತಾನೆ, ನನ್ನ ಹೆಸರನ್ನು ಮರೆಯಬೇಡಿ, ಈ ಶಾಲೆಯನ್ನು ಮುಂದುವರಿಸಿ. ಫಕೀರ, ರಣವೀರ ಕಣ್ಮರೆಯಾಗುತ್ತಾನೆ, ಆದರೆ ಅವನ ಕಥೆ ಜನರ ಹೃದಯದಲ್ಲಿ ಜೀವಂತವಾಗಿರುತ್ತದೆ. ರಘು ಈಗ ಆ ಶಾಲೆಯ ಜವಾಬ್ದಾರಿ ವಹಿಸಿಕೊಂಡಿದ್ದಾನೆ. ಅವನು ಓದುತ್ತಿದ್ದಾನೆ, ಇತರ ಮಕ್ಕಳಿಗೂ ಓದಿಸುತ್ತಿದ್ದಾನೆ. ಈಗ ಆ ಸ್ಥಳವನ್ನು ರಣವೀರ ಫೌಂಡೇಶನ್ ಎಂಬ ಹೆಸರಿನಲ್ಲಿ ಕರೆಯುತ್ತಾರೆ. ನಿಜವಾದ ನಾಯಕ ಯಾರು? ಈ ಕಥೆ ನಮಗೆ ಹೇಳುವುದೇನೆಂದರೆ, ನಿಜವಾದ ನಾಯಕನು ಹೆಸರು ಮಾಡುವವನಲ್ಲ, ಬದಲಾಗಿ ಇತರರ ಬದುಕನ್ನು ರೂಪಿಸುವವನಾಗಿರುತ್ತಾನೆ. ಕಾಲಾಂತರದಲ್ಲಿ ನಿಮ್ಮ ಮನೆಯ ಬಳಿ ನಗರದ ಚೌಕದಲ್ಲಿ ಒಬ್ಬ ಭಿಕ್ಷುಕ ಪ್ರತಿದಿನ ಬೆಳಗ್ಗೆ ಬಂದು ಕುಳಿತುಕೊಳ್ಳುತ್ತಿದ್ದ. ಕೊಳಕು ಬಟ್ಟೆ, ಉದ್ದನೆಯ ಗಡ್ಡ, ಕುತ್ತಿಗೆಗೆ ಹಾಕಿಕೊಂಡ ಲೋಹದ ಪಾತ್ರೆ, ತಲೆ ಬಾಗಿಸಿ ಕುಳಿತಿರುವ ಅವನನ್ನು ನೋಡಿ ನೀವು ನಿರ್ಲಕ್ಷ್ಯವಾಗಿ ಮುಂದೆ ಸಾಗುತ್ತಿದ್ದಿರಿ. ಆದರೆ ನಿಮಗೆ ತಿಳಿದಿರಲಿಲ್ಲ, ಅವನು ಪ್ರತಿದಿನ ಸಂಗ್ರಹಿಸುತ್ತಿದ್ದ ನಾಣ್ಯಗಳಿಂದ ಮಾಡುತ್ತಿದ್ದ ಕಾರ್ಯವು ಒಂದು ದಿನ ಇಡೀ ಊರಿನ ಮಾತು, ಒಂದು ದಿನ ದೇಶದ ಹೆಮ್ಮೆಯಾಗಲಿದೆ ಎಂದು. ನಿಮಗೂ ಈ ಕಥೆ ಪ್ರೇರಣೆಯಾಗಿದೆಯೇ? ಹಾಗಾದರೆ ಇದನ್ನೂ ಹಂಚಿಕೊಳ್ಳಿ. ನಿಮ್ಮ ಅಭಿಪ್ರಾಯದಲ್ಲಿ ನಿಜವಾದ ಹೀರೋ ಯಾರು? ಕೀರ್ತಿ ಗಳಿಸುವವನೋ ಅಥವಾ ಇತರರ ಬದುಕನ್ನು ಬೆಳಗಿಸುವವನೋ? ಕಾಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.